ಗುರುಜಿ, ಇವತ್ತು ಆಷಾಢ ಮಾಸದ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಬರ್ತಾ ಇದ್ದೀರಾ. ನೂತನವಾಗಿ ಮದ್ವೆ ಆಗಿರೋರು ಸೇರಬಾರ್ದು, ಬೇರೆ ಬೇರೆ ಇರಬೇಕು ಅಂತ ಹೇಳ್ತಿದ್ರಿ. ಹಾಗೆ ಗುರುಜಿ, ನಂದು ಒಂದು ಮಾತು, ನಮ್ಮ ಜನಪದೀಯರು ಬಹಳಷ್ಟು ಜನ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾರೆ. ನೂತನವಾಗಿ ಮದ್ವೆ ಆಗಿರೋರು ಯಾಕೆ ಬೇರೆ ಬೇರೆ ಇರಬೇಕು ಅಂತ. ನನಗೆ ನಮ್ಮ ಅಜ್ಜಿ ಹೇಳಿದಂತಹ ಒಂದು ಕಾರಣ ಏನಂದ್ರೆ, ಯಾರು ಹೊಸದಾಗಿ ಮದ್ವೆ ಆಗಿರ್ತಾರೋ ಅವ್ರು ಯಾವಾಗ್ಲೂ ಹೆಂಡತಿ ಹಿಂದೆ ಮುಂದೆ ಓಡಾಡ್ತಿರ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಮತ್ತೆ ಈಗ್ಲೂ ಕೂಡ ಇದು ಕೊಯ್ಲಿನ ಸಮಯ, ಸಾಕಷ್ಟು ಕೆಲಸ ಬಿದ್ದಿರುತ್ತೆ. ಹಾಗಾಗಿ ಇವನು ಹಿಂದೆ ಮುಂದೆ ಓಡಾಡಬಾರ್ದು, ಹೆಂಡತಿ ಹಿಂದೆ ಮುಂದೆ ಅಂತ ಹೆಂಡತಿನ ಊರಿಗೆ ಕಳಿಸ್ಬಿಡ್ತಾರೆ. ಇವನು ಕೂಡ ಹೋಗ್ಬಾರ್ದು ಅಂತ ಈ ಒಂದು ಪದ್ಧತಿ ಪ್ರಾರಂಭ ಆಯ್ತು ಅಂತ ಕೆಲವ್ರು ಕಾರಣ ಕೊಡ್ತಾರೆ. ಮಾತುಕತೆ ಮುಂದುವರ್ಸೋಣ್ವೆ? ಖಂಡಿತ. ಏನು ಅಂದ್ರೆ, ಈ ಕೊಯ್ಲಿನ ಸಮಯ ಅಂತ ನೀವು ಹೇಳಿದ ಹಾಗೆ ಇಲ್ಲಿ ವಿಚಾರ ಏನು ಹೇಳ್ತೀನಿ, ಪ್ರತಿಯೊಬ್ಬರು ತಿಳ್ಕೊಳ್ಳಿ. ನಾವು ಗೌರಿ ಹಬ್ಬದಲ್ಲಿ ಮರದ ಭಾಗವನ್ನು ಕೊಡ್ತೀವಿ. ಮರದ ಭಾಗವನ್ನ ಗೌರಿ ಹಬ್ಬದಲ್ಲಿ ಯಾಕೆ ಕೊಡ್ತಾರೆ? ತವ್ರ ಮನೆ ಹೆಣ್ಮಕ್ಳು ಕರೆದು ಅಂದ್ರೆ, ಇನ್ನೇನು ಹತ್ರ ಬಂತು ಶ್ರಾವಣ ಮಾಸದ ನಂತರ, ಇನ್ನೇನು ಸಾಲಾಗಿ ದೇವರ ಹಬ್ಬಗಳೆಲ್ಲ ಬಂದ್ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬ ಆಯಿತು, ತದ ನಾಗರ ಪಂಚಮಿ, ಹೀಗೆ ಒಂದೊಂದಾಗಿ ಬಂತಾ ಹೋಗುತ್ತಲ್ವ. ಆಗ ಗೌರಿ ಹಬ್ಬದಲ್ಲಿ ಮರದ ಭಾಗವನ್ನು ಕೊಡ್ತಾ ಇದ್ರು. ಯಾಕೆ ಕೊಡ್ತಾ ಇದ್ರು ಅಂದ್ರೆ, ಅಳಿಯಂದ್ರಿಗೆ ಅಕಸ್ಮಾತ್ ನಾವು ಸಂಕ್ರಾಂತಿ ಸಮಯ ಬಂದಾಗ ಆಗ ಅಳಿಯಂದ್ರಿಗೆ ಈ ಹೊಸ ಮರಗಳನ್ನು ಯಾಕೆ ಕೊಡ್ತಾರೆ ಅಂದರೆ, ಇವಳಿಗೆ ಬಾಗಿನ ಕೊಟ್ಟಂಗೂ ಆಯಿತು, ಮರದ ಬಾಗಿನ ಅವಳು ಎತ್ಕೊಂಡು ಹೋದಾಗ ತವ್ರ ಮನೆಗೆ ಎತ್ಕೊಂಡು ಹೋಗಿ ಅಳಿಯನಿಗೆ, ಅವಾಗೆಲ್ಲ ದೊಡ್ಡರಿಗೂ ಎಲ್ಲ ಪ್ರತಿಯೊಬ್ಬರ ಮನೆಗೂ ಅವರವರ ಜಮೀನಿತ್ತು. ಆ ಜಮೀನಲ್ಲಿ ಆ ಭತ್ತನಾಗಲಿ ರಾಗಿನಾಗಲಿ ಆರಿಸ್ಬೇಕು. ಸೊ ಹೀಗೆ ಇಟ್ಕೊಂಡು ಆ ಭತ್ತವನ್ನೆಲ್ಲ ಆ ತೌಡೆಲ್ಲ ಎತ್ತು ಹಾಕಬೇಕಾದ್ರೆ ಈ ಮರಗಳು ಬಹಳ ಮುಖ್ಯ. ಇದಕ್ಕೆ ಮೊದಲು ಈ ಮಳೆಗಾಲ ಬರೋ ಸಮಯಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ಮಳೆಗಾಲ ಅಂದರೆ ಇವಾಗ ಮರಗಳು ಅಂತ ಇಟ್ಕೊಳ್ಳೋಣ. ಜಾಸ್ತಿ ಮಳೆ ಆದರೆ ಏನಾಗುತ್ತೆ, ಮರಗಳ ಕೆಳಗಡೆ ಕೊಳೆತು ಹೋಗುತ್ತೆ, ಹೌದಾ? ಅದೇ ಮಳೆ ಆಗದಿದ್ದ ಪಕ್ಷದಲ್ಲಿ ಏನಾಗುತ್ತೆ, ಒಂಟಿ ಮರಗಳಾಗಿರ್ತಕ್ಕಂಥ ವಿಚಾರ. ಹಣ್ಣುಗಳು ಯಾವ ಕಾಲಕ್ಕೂ ಆ ಸಮಯಕ್ಕೆ ಬಿಡುತ್ತಾ? ಖಂಡಿತ ಬಿಡಲ್ಲ. ಎಲ್ಲ ಕಾಯಿಗಳು ಬೀಜಗಳು ಬಿಡೋ ಸಮಯ ಅಂದರೆ ಅಭಿವೃದ್ಧಿ ಆಗೋ ಸಮಯ. ಅಭಿವೃದ್ಧಿ ಆಗೋ ಸಮಯ ಅಂದರೆ ಮಳೆಗಾಲದಲ್ಲಿ ಬೀಜಗಳನ್ನು ಬಿತ್ತಿದಾಗ ತನಗೆ ತಾನಾಗೇ ಬಿದ್ದು ಹೋಗುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳು ಅಗ್ನಿ ಸ್ವರೂಪ ಅಂತ ಕರೆದಾಗ ಇವನು ಮದುವೆ ಆದ ಪಕ್ಷದಲ್ಲಿ ಇವನಿಗೆ ಸಂತಾನಾಭಿವೃದ್ಧಿ ಬಹಳ ಮುಖ್ಯ. ಆದರೆ ಮಳೆಗಾಲದಲ್ಲಿ ಯಾವತ್ತು ಸೇರ್ತಾನೋ ಕೊಳೆತು ಹೋಗುತ್ತೆ ಜೀವನ, ಸೇರಬಾರ್ದು. ಅದಕ್ಕೋಸ್ಕರ ಆ ಕಾಲದಿಂದ ಮಾಡಿರ್ತಕ್ಕಂಥ ಫಸಲು ಆಗಲಿ, ನೀವು ಕೊಯ್ಲಿನ ಸಮಯ ಅಂತಾದರೂ ಹೇಳಿ ಅಥವಾ ವೈಜ್ಞಾನಿಕವಾಗಿ ಅದರ ವಿಚಾರ ಹೇಳಿ, ಏನೇ ಹೇಳಿ, ಪ್ರತಿಯೊಂದಕ್ಕೂ ಶಾಸ್ತ್ರ ಸಂಪ್ರದಾಯವಾಗಿ ಇರತಕ್ಕಂಥದ್ದೇನು ಅಂದರೆ, ಆ ಸಮಯದಲ್ಲಿ ಸೇರಿದಾಗ ಮೇನ್ ಪ್ರಾಡಕ್ಟ್ ಅಗ್ನಿನಲ್ಲಿ ಎಷ್ಟು ಮಟ್ಟಿಗೆ ದಹನ ಆಗಬೇಕು ಅಷ್ಟು ಮಟ್ಟಿಗೆ ದಹನ ಆಗಬೇಕು. ಆಗದಿದ್ದ ಪಕ್ಷದಲ್ಲಿ ಇಂಥ ಸಮಯದಲ್ಲಿ ಆಗಲೇಬಾರದು. ಅದು ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಯಾಕೆಂದರೆ ಹೊಸದಾಗಿ ಮದುವೆ ಆದಾಗ ಯಾವತ್ತೂ ತಿಳ್ಕೊಳ್ಳಿ, ತ್ಯಾಗ ಮನೋಭಾವನೆ ಅನ್ನೋದು ಸೈಂಟಿಫಿಕಲ್ ಆಗಿ ಏನು ಹೇಳ್ತಾರೆ, ಹೆಣ್ಣು ಮಕ್ಕಳು ಇನ್ನೂ ಮೆಚೂರ್ ಆಗಿರಲ್ಲ ಪೂರ್ತಿಯಾಗಿ. ಅವರು ಆ ಆಟ ಪಾಠ ದಾಶ ಅಂತ ಸರಿ ಆಯಿತು. ಸಣ್ಣ ಸಣ್ಣ ಹುಡುಗಿರು ಅವ್ರಿಗೆ ಯಾಕೆ ಇದನ್ನು ಮಾಡಿದ್ರು ಅಂದರೆ, ಸಣ್ಣ ವಯಸ್ಸಲ್ಲಿ ಮದುವೆ ಮಾಡೋರು ಆ ಕಾಲದಲ್ಲಿ. ಅದನ್ನು ಸರಿಯಾಗಿ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಸಣ್ಣ ವಯಸ್ಸಲ್ಲಿ ಮದುವೆ ಮಾಡೋದು ಹುಡುಗಿಗೆ ಹಬ್ಬಬ್ಬ ಅಂದರೆ 12, 13, 14 ವಯಸ್ಸು, 16 ವಯಸ್ಸು ಮ್ಯಾಕ್ಸಿಮಮ್ ಅಂದರೆ ಆಮೇಲೆ ಬಂದಿದ್ದು. ಅಂದರೆ ಮೊದಲೆಲ್ಲ 12, 13 ವಯಸ್ಸಿಗೆ ಮಾಡಿಬಿಡೋರು. ಹುಡುಗನಿಗೊಂದು 18 ವಯಸ್ಸು ಮದುವೆ ಮಾಡಿ ರೆಡಿ ಮಾಡೋ, ಅವನಿಗೂ 16 ವಯಸ್ಸಲ್ಲೇ ಮಾಡಿಬಿಡೋರು. ಚಿಕ್ಕ ಚಿಕ್ಕ ಜೋಡಿ ಮದುವೆ ಮಾಡಿ ಇಟ್ಬಿಟ್ರು, ಸರಿ ಒಂದು ಜವಾಬ್ದಾರಿ. ಆಗ ಅನ್ಮೆಚ್ಯೂರ್ಡ್ ಟೈಮಲ್ಲಿ ಇವರಿಬ್ಬರು ಸೇರಿಬಿಟ್ರೆ ಎಂತಾಗ್ತಿತ್ತು ಅನ್ನೋದು ಆ ಕಾಲದಲ್ಲಿ ಇರ್ತಿದ್ದ ಒಂದು ವೈಜ್ಞಾನಿಕವಾಗ್ಲೂ ಹೇಳಿದ್ರು. ಬೇಡ ಅಂತ ಹೇಳಿ ಬಲವಂತ ಮಾಡಿದ್ರು. ಅಂದರೆ ಚಿಕ್ಕ ವಯಸ್ಸು ಅವ್ರು ಕಟ್ಕೊಡ್ರಿ. ಇಲ್ಲ ಮೆಚ್ಯೂರ್ಡ್ ವಯಸ್ಸು ಅಂದರೆ ಕೆಲವು ಏನು ಮಾಡೋದು, ದೊಡ್ಡ ವಯಸ್ಸಿನವನು, ಅವಳು ಇನ್ನೂ ಸ್ವಲ್ಪ ಪಳಗ್ಲಿ, ತಾಯಿ ಮನೆಗೆ ಹೋಗಿ ಬರಲಿ. ಮದುವೆ ಆದಮೇಲೆ ಅದು ವಿಚಾರಗಳನ್ನೆಲ್ಲ ತಾಯಿ ಆದವಳು ತವ್ರ ಮೇಲೆ ಹೇಳ್ತಾ ಇದ್ಲು. ಗಂಡ ಯಾಕೆಂದರೆ 10 ಇಯರ್ಸ್ ದೊಡ್ಡವನು. ನೋಡಿ ಆಗೆಲ್ಲ 12 ವರ್ಷ ದೊಡ್ಡವನು, 10 ವರ್ಷ ದೊಡ್ಡವನು. ಯಾಕೆ ಮದುವೆ ಮಾಡ್ತಿದ್ರು ಅಂದರೆ, ಗೌರವ. ಗಂಡನ ಮೇಲೆ ಮಾವನ್ನೇ ಕಟ್ಬಿಡೋರು. ಮಾವನ ಕಟ್ಟಾಗ ಸೋದ್ರ ಮಾವ ಅನ್ನೋಳು. ಸರಿ, ಮಾವನ ಹಿಂದೆನೇ 24 ಗಂಟೆ ಇವಳು ಓಡಾಡ್ತಾ ಕೂತ್ಕೊಂಡ್ರೆ ಅವ್ನು ಕೆಲಸ ಮಾಡೋದು ಹೇಗೆ ಅಂತ ಆ ಕೊಯ್ಲಿನ ಸಮಯಕ್ಕೆ ನೀವು ಹೇಳಿದಾಗ ಆಯಿತು. ಪ್ಲಸ್ ಅಲ್ಲಿರ್ತಕ್ಕಂಥ ವಯಸ್ಸಿನ ಮೀರಿಗೆ ಇವಳಿಗೆ ಅನುಭವ ಇಲ್ದಿದ್ದಾಗ ಅನುಭವಗಳು ತಾಯಾದವಳು ಹೇಳ್ಕೊಡ್ರು ಅಲ್ವಾ. ಆಗ ತವ್ರ ಮನೆ ಕರ್ಕೊಂಡು ಹೋಗ್ಬೇಕು. ಈ ಸಮಯ ಅಲ್ಲದೆ ಶ್ರಾವಣ ಮಾಸದಲ್ಲಿ ಸೇರ್ತಕ್ಕಂಥದ್ದು. ಶ್ರಾವಣ ಮಾಸದಲ್ಲಿ ವ್ರತ ಪೂಜೆ ಪುನಸ್ಕಾರ. ಅದಕ್ಕೆ ಈಗಿರೋ ವ್ರತನ ಶ್ರಾವಣ ಮಾಸ ಪೂರ್ತಿ ಆ ವ್ರತದವರೆಗೂ ಹಿಡಿದು ತದನಂತರ ನವರಾತ್ರಿ ಸಮಯದಲ್ಲಿ ಆ ಚಳಿಗಾಲದಲ್ಲಿ ಹಾಗೇ ಸೇರ್ತಾ ಇದ್ನ ಅಭಿವೃದ್ಧಿ ಒಳ್ಳೆ ಮಕ್ಕಳಾಗ್ತಾ ಇದ್ರು. ಇದೊಂದು ಕರೆಕ್ಟಾಗಿ ಇಟ್ಕೊಂಡಿದ್ರು, ಒಂದು ಮ್ಯಾಗ್ನಿಫಿಷನ್ನ ಇಂಥ ಸಮಯಕ್ಕೆ ಹೀಗೆ ಅಂತ. ಈ ಆಷಾಢ ಮಾಸದಲ್ಲಿ ಇನ್ನೊಂದು ವಿಚಾರ ಹೇಳ್ತಾ ಇದ್ದೆ. ಆಷಾಢ ಮಾಸದಲ್ಲಿ ನಿಮಗೆ ಯಾವತ್ತೂ ತಿಳ್ಕೊಳ್ಳಿ, ಕಣ್ಣುಗಳ ಬಗ್ಗೆ ಬಹಳ ಹುಷಾರಾಗಿರಬೇಕು ಅಂತ ಹೇಳ್ತೀವಿ. ಅಂಗಗಳ ಬಗ್ಗೆ ಬಹಳ ಹುಷಾರಾಗಿರಬೇಕು ಅಂತ ಹೇಳ್ತೀವಿ. ಅದು ಸ್ತ್ರೀಯಂಗ ಆಗಲಿ ಪುರುಷ ಆಗಲಿ ಕಣ್ಣುಗಳ ಬಗ್ಗೆ ಆಗಲಿ ಬಹಳ ಹುಷಾರು. ಯಾಕೆ ಅಂದರೆ ಆಷಾಢ ಮಾಸದಲ್ಲಿ ಸಾಕ್ಷಾತ್ ಸೂರ್ಯನಾರಾಯಣನು ಕಮ್ಮಿಯಾಗಿರ್ತಾನೆ. ಅವನು ತನ್ನ ತೇಜಸ್ಸನ್ನ ತಾನೇ ಕಳ್ಕೊಂಡಿರ್ತಾನೆ. ಮಳೆ ಅಂದರೆ ನೋಡಿ, ಮೇಲ್ಗಡೆ ನೋಡಿ ಮೋಡ ಉಚ್ಕೊಂಡ್ಬಿಡುತ್ತೆ, ಆದರೂ ಸೂರ್ಯ ಅಲ್ಲಿರ್ತಾನೆ. ಅಂದರೆ ಸೂರ್ಯ ಇದ್ದಾಗಲೇ ಮಳೆ ಬರ್ತಾ ಇರುತ್ತೆ. ಇಂಥ ಒಂದು ಸಮಯ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಬರೀ ಗಾಳಿ ಬೀಸ್ತಾ ಇರುತ್ತೆ. ಮಳೆ ಇಲ್ಲ, ಬರೀ ಗಾಳಿ ಬೀಸ್ತಾ ಇರುತ್ತೆ. ಇಂಥ ಒಂದು ಸಮಯ ಆ ಸೂರ್ಯ ಮಂದಗತಿ ಆಗ್ತಾನೆ, ವಾಯು ಮುಖಾಂತರ ಅಥವಾ ಜಲದ ಮುಖಾಂತರ ಮಂದವಾಗ್ತಾನೆ. ಆಗ ಗಂಡಸರಿಗೆ ಏನಾಗುತ್ತೆ, ವೀರ್ಯೋತ್ಪತ್ತಿ ಭಾಳ ಕಮ್ಮಿ.
ಅದನ್ನೇ ಡಾಕ್ಟರ್ಸ್ ಈಗೇನಂತಾರೆ ಸ್ಪರ್ಮ್ನೆಸ್ ಭಾಳ ಕಮ್ಮಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಏನಾಗುತ್ತೆ, ವೈಜ್ಞಾನಿಕವಾಗಿ ಹೇಳ್ತಕ್ಕಂಥದ್ದು ಅಭಿವೃದ್ಧಿ ಆಗಿದ್ದಾಗ ಸಂತಾನಗಳು ಕಮ್ಮಿ. ಅವನಿಗೆ ಯಾವತ್ತು ಈ ರೀತಿ ಹೀಗೆ ಇರಬೇಕು ಅನ್ನೋದು ಅಂಥ ಸಮಯ. ಆಗ ನೋಡಿ, ಕಾಳುಗಳು ಬೇಳೆಗಳು ಇದನ್ನೆಲ್ಲ ಯಾವ ಕಾಲಕ್ಕೂ ದಷ್ಟಪುಷ್ಟವಾಗಿ ತಿನ್ನುವಂಥ ಅವತಾರಗಳು ಇರಲ್ಲ. ಇವನಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಪೂತವಾಗಿರ್ತಕ್ಕಂಥ ಅವತಾರಗಳು ತಿನ್ನಲ್ಲ. ಇದೆಲ್ಲ ಇಲ್ದಿದ್ದಾಗ ಇವನು ಏನು ಪರಿಶ್ರಮ ಪಡ್ತಾನೆ. ಅದಕ್ಕೆ ಇವನಿಗೆ ತಂದೆ ಆದವನು ಹೇಳ್ಕೊಡ್ಬೇಕು. ಈಗೆಲ್ಲ ಇನ್ಫೀರಿಯರಿಟಿ ಇದನ್ನೆಲ್ಲ ಹೇಳ್ಕೊಡಲ್ಲ ತಂದೆ ತಾಯಿಂದ್ರು. ಅಯ್ಯೋ ನನಗೆ ಸಂಕೋಚ, ನಿನಗೆ ಸಂಕೋಚ, ನೀವು ಹೇಳ್ದೆ ಇನ್ನು ಯಾವನು ಹೇಳ್ತಾನೆ. ಆಗ ಏನು ಮಾಡ್ತಾನೆ ಗೊತ್ತಾನೋ, ಹಾಳಾಗಿ ಕೆಟ್ಟು ಹೋಗ್ತಾನೆ. ಅದಕ್ಕೆ ಈ ಕಾಲದ ಯಂಗ್ಸ್ಟರ್ಸ್ ಭಾಳ ಜನ ಲವ್ ಮಾಡ್ಕೊಂಡು ಕಟ್ಕೊಳ್ತಾರಲ್ಲ, ಇವರೆಲ್ಲ ಏನು ಮಾಡ್ತಾರೆ, ಟಿವಿ ಪಾವಿ ನೋಡ್ಕೊಂಡು ಹಾಳಾಗಿ ಕೆಟ್ಟು ಹೋಗಿ ಕೂಲ್ಗೆಟ್ಟು ಹೋಗಿದೆ. ಅದಕ್ಕೆ ಹೇಳೋದು, ಚಿಕ್ಕ ವಯಸ್ಸಿನಲ್ಲಿ ಯಾವ ಕಾಲಕ್ಕೂ ಸೇರಬಾರ್ದು. ಚಿಕ್ಕ ವಯಸ್ಸಿನವರೇ ಸೇರಲೇಬಾರ್ದು. ಮೆಚುರಿಟಿ ಬರಬೇಕು, ದೊಡ್ಡ ವಯಸ್ಸಾಗಬೇಕು, ದೊಡ್ಡವರಾಗದ ಮೇಲೆ ಅಭಿವೃದ್ಧಿ ಆಗಬೇಕು, ಬಾಂಧವ್ಯ ಚೆನ್ನಾಗಿ ಬೆಳೆಸ್ಕೋಬೇಕು, ತದನಂತರ ಸಂತಾನ ಅಭಿವೃದ್ಧಿ ಮಾಡ್ಕೋಬೇಕು. ಅಲ್ಲಿವರೆಗೂ ಮಕ್ಕಳು ದಷ್ಟಪುಷ್ಟವಾಗಲ್ಲ, ಇವರು ಕ್ಷೀಣವಾಗ್ತಾರೆ. ಇವರು ದುಡಿತಾ ಸಣ್ಣಗಾಗ್ಬಿಡ್ತಾರೆ. ತನ್ನ ದೇಹವನ್ನು ತಾನೇ ನೋಡ್ಕೊಳಕ್ಕಾಗದಿರುತ್ತೆ. ಇದನ್ನ ನೋಡ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ ಯಂಗ್ಸ್ಟರ್ಸ್, ಬೇರೆ ಅವ್ನು ಹೇಳ್ಕೊಡೋದು, ನಿನಗೆ ಗೊತ್ತಿಲ್ಲ, ಒಂದು ಮಗು ಆಗ್ಬಿಟ್ರೆ ನಿನ್ನ ಫೇಸ್ ಎಲ್ಲ ಕೆಟ್ಟೋಯ್ತು, ನೀನು ವೇಸ್ಟು, ಏನು ಚೆನ್ನಾಗೇ ಇಲ್ಲ, ನಿನ್ನ ಬ್ಯೂಟಿ ಎಲ್ಲ ಹೊಟ್ಟೋಯ್ತು. ಇದೆಲ್ಲ ಯಾರು ಗೊತ್ತ ಹೇಳೋರು, ಈ ಕಾಲದ ಕಂತ್ರಿ ನನ್ನ ಮಕ್ಕಳು. ಅದೇ ಆ ಕಾಲದಲ್ಲಿ ಭಾಳ ಚೆನ್ನಾಗಿ ತಿನ್ಕೊಂಡು ಕೂತ್ಕೊಂಡ್ರೆ ನೀವೇ ನಿಮ್ಮ ತಾತ ಏನು 10-15 ಹೆತ್ತು ಕೊಟ್ಟವರು ಚೆನ್ನಾಗಿ ಗಟ್ಬಿಟ್ಟಿಗಿರ್ಲಿಲ್ವ ಆ ಕಾಲದಲ್ಲಿ ಇದ್ರು. ಆದರೂ ಸಹ ಇದನ್ನೆಲ್ಲ ಯಾಕೆ ನಿಮಗೆ ವಿಶೇಷವಾಗಿ ಬೃಹದಾಕಾರದಲ್ಲಿ ಓಪನ್ ಮೈಂಡೆಡ್ ಆಗಿ ಹೇಳ್ತೀವಿ ಅಂದರೆ, ಮನಸ್ಸನ್ನು ಯಾವತ್ತು ವಿರಾಳವಾಗಿ ಇಟ್ಕೊಳ್ಳಿ, ಜೀವನ ಪರಿಪೂರ್ಣವಾಗಿ ಪರಿಶುದ್ಧ ಇಟ್ಕೊಳ್ಳಿ. ಒಂದು ಸಲ ಮದುವೆ ಆದಮೇಲೆ ಒಂದೇ ಸರಿ ಜೀವನದಲ್ಲಿ ಸಂತಾನ ಅಭಿವೃದ್ಧಿ, ಅದಾದಮೇಲೆ ದಿನನಿತ್ಯದಲ್ಲಿ ಪರಿವರ್ತನೆ ನಿಮ್ಮ ಸಂಸಾರ. ನಾಳೆ ಇವತ್ತು ಕೆಡಿಸ್ಕೊಂಡ್ಬಿಟ್ರೆ ನಾಳೆ ಜನ್ಮದಲ್ಲಿ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹೋಗೋದು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸಲ ಕಳ್ಕೊಂಡಿದ್ದನ್ನ ಜೀವನ ಪೂರ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಥ ಒಂದು ಜೀವನ ಸುಭಿಕ್ಷವಾಗಿರಬೇಕಾದ್ರೆ ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ದಿನವೂ ಹಾಗೆ ಇರುತ್ತೆ. ಅದಕ್ಕೆ ಈ ಸಮಯಕ್ಕೆ ದೈವಾನುಗ್ರಹ, ದೈವ ಸಾನ್ನಿಧ್ಯ, ದೇವರ ಕ್ಷೇತ್ರಗಳು, ದೈವ ಶಕ್ತಿಗಳು, ವ್ರತಗಳು, ನಿಷ್ಠೆ, ನಿಯಮ ಇದೆಲ್ಲ ಹೆಣ್ಣು ಮಕ್ಕಳಿಗೆ ಬಹಳ ಚೆನ್ನಾಗಿ ತಾಯಂದಿರು ಹೇಳ್ಕೊಟ್ಟು ಮಾಡ್ತಾ ಇದ್ರು. ಆವಾಗ ಗೌರಿ ಪೂಜೆ ಹೇಳ್ಕೊಡ್ತಾರೆ. ತದನಂತರ 14 ಸೋಮವಾರ ವ್ರತ ಹಿಡಿತಾರೆ, ತಣ್ಣೀರು ಸ್ನಾನ ಮಾಡ್ತಾರೆ. ಆ ತಣ್ಣೀರು ಸ್ನಾನ ಮಾಡಿದ್ರೆ ನೋಡೇ ಇದೇ ಸಂಸಾರ. ನೋಡಿ, ಈ ಬಿಸಿಲು ಕಾಲದಲ್ಲಿ ಚಳಿಗಳು ನಡೀತಾ ಇದ್ರೆ ಈ ಸಂಸಾರದಲ್ಲಿ ನೀನು ತಣ್ಣೀರು ಸ್ನಾನ ಮಾಡಿದಾಗ ಅಬ್ಬಾ ಏನಿದೆ ಅಂದರೆ, ಯಾಕೆ ದುಡಿತಾರೆ ಅಂದರೆ, ನಾಳೆ ನಿನಗೆ ಮಗು ಆದಾಗ ನೀನು ಎದ್ದು ಕೂತ್ಕೊಂಡಾಗ ಗಟ್ಟಿಮುಟ್ಟಿಗಿರ್ಬೇಕು. ಈಗಲೇ 3ನೇ ತಿಂಗಳು ಅಯ್ಯೋ ಸೊಂಟ ನೋವು, ಡಾಕ್ಟ್ರಿಗೆ ಇವ್ರುಗಳು ಹೇಳೋ ಸಾಕ್ಷಿ ಎಷ್ಟು ಮಟ್ಟಿಗೆ ಅಂದರೆ ಬಹಳ ಸೋಂಬೇರಿಗಳು. ಯಾವತ್ತು ತಿಳ್ಕೊಳ್ಳಿ, 9 ತಿಂಗಳವರೆಗೂ ಕೆಲಸ ಕೆಳಗೆ ದುಡ್ದು ಮೇಲೆ ನಿಂತು ಆ ಪರಿಶ್ರಮ ಪಡ್ತಾಳ, ನಾರ್ಮಲ್ ಡೆಲಿವರಿ ಇಲ್ಲದೆ ಬರೀ ಆಪರೇಷನ್, ಕತ್ತರಿಸು 1/2. ಆ 2, 3 ಯಾಕೆ ಬೇಕು ಪೀಸು? ಈಗ ಕೋಟ್ ಹೊಳಿಸ್ಕೊಂಡಾಗ 2 ಪೀಸು ಹಂಗಾಗಬಾರ್ದು. ಇನ್ನು ಜೀವನ ಪೂರ್ತಿ ಹೊಟ್ಟೋಯ್ತಾ, ಒಂದು ಸಲ ಕತ್ತರಿಸಿದ್ರೆ ಮುಗಿದೋಯ್ತಾ? ಇದೆಲ್ಲ ಸರಿಪಡಿಸ್ಕೊಳ್ಳೋಕ್ಕೆ ಒಂದು ದಿವಸ ನಿಮಗೆ ಮಕ್ಕಳ ವಿಚಾರ ಕೂಡ ತಿಳಿಸ್ಕೊಡ್ತೀನಿ. ಗರ್ಭಿಣಿ ಸ್ತ್ರೀಗಳು ಎಷ್ಟು ಮಟ್ಟಿಗೆ ವ್ಯವಸ್ಥೆ ಮಾಡ್ಕೋಬೇಕು ಅದು ಕೂಡ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಬೇಕು. ಇದೇ ನಮ್ಮ ಧರ್ಮ. ನಿಮ್ಮ ಬಾಂಧವ್ಯ ಹೀಗಿರಬೇಕಾದ್ರೆ ಭಗವಂತನ ಕೃಪಾಕಟಾಕ್ಷದಲ್ಲಿ ಸಾನ್ನಿಧ್ಯ ಹೀಗೆ ಇರಬೇಕು. ಅದಕ್ಕೆ ನಿಮ್ಮ ಬಾಂಧವ್ಯ ನೋಡ್ತಿದ್ವಿ. ಪಾಪ ಭಾಳ ಜನ ನಾನು ಚೆನ್ನಾಗಿ ಬೇಕು ಅಂತಾರೆ. ಅದೇನೋಪ್ಪ, ನಮ್ಮಿಬ್ಬರನ್ನು ಬೇರೆ ಮಾಡಿ ಇಟ್ಬಿಟ್ರು, ಹಿಂಗಲ್ದೆ ಸಾಲದೆ ಟಿವಿಲೂ ಹೇಳ್ಬಿಟ್ರು, ಇನ್ನು ಮತ್ತೆ ಬಿಡಲ್ಲ ಗ್ಯಾರಂಟಿ, ನೀನು ದೂರ ಅವಳು ದೂರ, ಹಿಂಗಿರುತ್ತೆ ಅನ್ಕೊಳ್ಳಿ. ಪಾಪ ಏನು ಮಾಡೋಕ್ಕಾಗತ್ತೆ, ಕರ್ತವ್ಯಂ ದೈವ ಮಾನ್ವಿಕಂ.